ಇದು ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತಿನ ರೆಸಿಪಿ ಮಂಗಳೂರು ಬನ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಅಷ್ಟೇ ಚೆನ್ನಾಗಿ ಬರುತ್ತೆ, ಮೃದುವಾಗಿ, ಹಾಗೆ ಉಬ್ಬಿ ಬರುತ್ತೆ ಎಲ್ಲನೂ ಬನ್ಸ್ ಸಹ. ಹೀಗೊಮ್ಮೆ ಟ್ರೈ ಮಾಡಿ ನೋಡಿ. ನೀವು ಬ್ರೇಕ್ಫಾಸ್ಟಿಗೆ ಅಥವಾ ಸ್ನ್ಯಾಕ್ಸಿಗೆ ಎರಡಕ್ಕೂ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ನಾನೀಗ ಚೆನ್ನಾಗಿ ಹಣ್ಣಾಗಿರುವಂಥ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಬಾಳೆಹಣ್ಣು ತೊಗೊಳ್ಬೋದು, ಏಲಕ್ಕಿ ಬಾಳೆಹಣ್ಣು ಸಹ ತೊಗೊಳ್ಬೋದು. ಇದನ್ನು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ನೀವು ಸಕ್ಕರೆ ಇಷ್ಟಪಡದೇ ಇರೋರು ಬೆಲ್ಲ ಸಹ ಸೇರಿಸ್ಕೊಳ್ಬೋದು. ಟೇಸ್ಟಲ್ಲಿ ಏನಂತ ಡಿಫ್ರೆನ್ಸ್ ಅನಿಸೋದಿಲ್ಲ. ಈಗಿಲ್ಲಿ ನಾನು 3.5 ಸ್ಪೂನ್ನಷ್ಟು ಬೆಲ್ಲ ಸೇರಿಸಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ಇದಿಷ್ಟನ್ನು ಸೇರಿಸಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಹಾಗೆ ಇದಕ್ಕೀಗ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಈ ಥರ ಎಲ್ಲನೂ ಮೊಸರು ಮತ್ತು ಉಪ್ಪು ಸಕ್ಕರೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟ ನಂತರ ಇದಕ್ಕೀಗ ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1.5 ಕಪ್ನಷ್ಟು ಮೈದಾ ಹಿಟ್ಟು ಬಳಸ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬಾಳೆಹಣ್ಣಿಗೆ ಎಷ್ಟು ಬೇಕಾಗುತ್ತೆ ಹಿಟ್ಟು. ನಾವು ಒಂದು ಸಾಫ್ಟಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಆಯಿತು. ತುಂಬ ತೀರಾ ಸಾಫ್ಟಾಗಿ ಕಲಿಸ್ಬಾರ್ದು ಅಥವಾ ತೀರಾ ಗಟ್ಟಿಯಾಗಿ ಸಹ ಕಲಿಸ್ಬಾರ್ದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡಿಕೊಡ್ತಿದ್ದೀನಿ. ನಂತರ ಇದನ್ನು ಕೈಯಲ್ಲಿ ನಾದಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ನೋಡಿಕೊಂಡು ಮಿಕ್ಸ್ ಮಾಡಿ. ಇದಕ್ಕೆ ಹಿಟ್ಟು ಬೇಕನ್ಸಿದ್ರೆ ತೆಳ್ಳ ಇತ್ತಂದರೆ ಹಿಟ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಡ್ಬೋದು. ಈಗ ನಾನಿಲ್ಲಿ ಕೈಯಿಂದ ಚೆನ್ನಾಗಿ ನಾದಿ ಮಿಕ್ಸ್ ಮಾಡಿಕೊಡ್ತೀನಿ. ಸಾಫ್ಟಾಗಿ ಚಪಾತಿ ಹಿಟ್ಟು, ನಾವು ಏನು ಚಪಾತಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ತೀವಲ್ಲ ಅದೇ ರೀತಿ ಕಲಿಸ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಸೋಡಾ ಬಳಸ್ತಾ ಇಲ್ಲ. ನೀವು ಬೇಕಿದ್ರೆ ಸೋಡಾ ಸಹ ಒಂದು 1/4 ಸ್ಪೂನ್ನಷ್ಟು ಸೋಡಾ, ಅಡುಗೆ ಸೋಡಾ ಬಳಸ್ಕೊಳ್ಳಿ. ನಾನಿಲ್ಲಿ ಸೋಡಾ ಬಳಸ್ತಾ ಇಲ್ಲ. ಸೋಡಾ ಬಳಸೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ, ಆದರೆ ಬಳಸದೇ ಹೋದರೂ ಸಹ ಉಬ್ಬಿ ಬರುತ್ತೆ ಚೆನ್ನಾಗಿ. ನೀವು ವಿಡಿಯೋದಲ್ಲಿ ನೋಡಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗೇ ಬರುತ್ತೆ ಸೋಡಾ ಬಳಸಿದ್ರೇ ಅಂತಲ್ಲ. ಇದನ್ನು ಓವರ್ನೈಟ್ ನಾವು ಕಲಸಿ ಬಿಡಬೇಕು ಅಥವಾ 6 to 8 ಅವರ್ಸ್ ಆದರೂ ನೆನೆಸಿ ಇಡಬೇಕು. ನೋಡಿ, ನಂತರ ಇಲ್ಲಿ ಒಂದು ಸಾರಿ ಚೆನ್ನಾಗಿ ನಾದ್ಕೊಡೋಣ. ಈಗ ಇದನ್ನು ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ನಾವು ಮಂಗಳೂರು ಬನ್ಸ್ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಒಂದು ಕಡೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಇದನ್ನು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೋದು. ಈಗ ಇಲ್ಲಿ ನಾನು ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆಯಲ್ಲಿ ಸಹ ಲಟ್ಟಿಸ್ಕೊಳ್ಬೋದು. ನನಗೆ ಹಿಟ್ಟಿಂದ ಬೇಗ ಆಗುತ್ತೆ ಅಂತ ಈ ಥರ ಸ್ಪ್ರೆಡ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತಿಕ್ನೆಸ್ ಇರಬೇಕು. ಸ್ವಲ್ಪ ಮಂದಕ್ಕೆ ಇದ್ದರೆ ಚೆನ್ನಾಗಿ ಬನ್ಸ್ ಅನ್ನೋದು ಫ್ಲಫಿಯಾಗಿ ಬರುತ್ತೆ. ನಿಮಗೆ ಹಿಟ್ಟಲ್ಲಿ ಮಾಡೋದು ಬೇಡ ಅಂತಂದರೆ ಎಣ್ಣೆಲೇ ನಾವು ಪೂರಿಗೆಲ್ಲ ಒತ್ಕೊಳ್ತೀವ ಆ ಥರ ಒತ್ಕೊಂಡ್ರೆ ಆಯಿತು. ತುಂಬ ತೆಳ್ಳ ಮಾಡಬಾರ್ದು. ತೆಳ್ಳಕ್ಕೆ ಮಾಡ್ತು ಅಂತಂದರೆ ಉಬ್ಬೋದೇ ಇಲ್ಲ. ಈ ಥರ ಎಲ್ಲ ಹಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡು ನಂತರ ನೋಡಿ, ಇಲ್ಲಿ ಎಣ್ಣೆ ಕಾದಿದೆಯಾ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ನಾನು ಒಂದೊಂದೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೋಡಿ, ಈ ಥರ ತಿರುಗಿಸಿದ ನಂತರ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೋಡಾ ಬಳಸೋದ್ರಿಂದ ತುಂಬ ಚೆನ್ನಾಗೇ ಉಬ್ಬಿ ಬರುತ್ತೆ. ಆದರೆ ಸೋಡಾ ಏನೂ ಬೇಕಾಗೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಸೋಡಾ ಹಾಕ್ದೇನೆ. ಸೋಡಾ ಹಾಕಿದ್ರೇ ಅಂತಲ್ಲ, ಸೋಡಾ ಹಾಕದೆ ಹೋದರೂ ಸಹ ಇದೇ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೋಡಾನ ನೀವು ಸ್ಕಿಪ್ ಮಾಡ್ಬೋದು. ಅಡುಗೆ ಸೋಡಾ ಬೇಕಿದ್ದರೆ ಮಾತ್ರ ಬಳಸ್ಕೊಳ್ಬೋದು. ನಾವು ಓವರ್ನೈಟ್ ನೆನೆಸಿಡೋದ್ರಿಂದ ಚೆನ್ನಾಗಿಯೇ ಉಬ್ಬಿ ಬರುತ್ತೆ. ಈ ಥರ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಪೂರಿ ಹೇಗೆ ಫ್ರೈ ಮಾಡ್ತೀವಲ್ಲ ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಕಾಯಿ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ.
ಇದನ್ನು ನೀವು ಬ್ರೇಕ್ಫಾಸ್ಟ್ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಸಹ ಮಾಡ್ಕೊಳ್ಬೋದು. ಈಗ ಮಿಕ್ಕಿರೋದನ್ನು ಸಹ ಇದೇ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಂತೂ ಆಗಿತ್ತು. ನೀವು ಸಹ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಸಹ. ಈಗ ಇದನ್ನು ನಾನು ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಫ್ಲಫಿ ಆಗಿದೆ ಅಂತ. ಇದು ಆಲ್ಮೋಸ್ಟ್ ತಣ್ಣಕ್ಕಾಗಿದೆ, ಆದರೂ ಸಹ ಇಷ್ಟು ಫ್ಲಫಿ ಆಗಿದೆ ನೋಡಿ. ಇಲ್ಲಿ ಒಳಗಡೆ ಸಹ ತುಂಬ ಮಂದಕ್ಕೂ ಇಲ್ಲ, ತುಂಬ ತೆಳು ಸಹ ಇಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.